ಹೆಗ್ಗಾಂವ ತಾಲೂಕಿನ ಹಿರೇಬೆಂಡಿಗೇರಿ ಗ್ರಾಮ ಪಂಚಾಯತ್ನ ನೂತನ ಉಪಾಧ್ಯಕ್ಷರಾಗಿ ಶ್ರೀ ಚನ್ನಬಸಪ್ಪ ಮ್ಯಾಗೇರಿ ಅವರು ಉಪಾಧ್ಯಕ್ಷರಾಗಿದ್ದಾರೆ. ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಚನ್ನಬಸಪ್ಪ ಮ್ಯಾಗೇರಿ ಅಂತ ಸರ. ಈಗ ನಾವು ಉಪಾಧ್ಯಕ್ಷರು ಈ ಸಲ ಆಗ್ಯಾವ್ರಿ ಸರ. ಈಗ ಎಲ್ಲ ಮೆಂಬರ್ಗಳು ಅಧ್ಯಕ್ಷರು ಎಲ್ಲ ತಿಳ್ಕೊಂಡು ನಮ್ಮೂರ ಕೆಲಸ ಮಾಡ್ಬೇಕಂತೇಳಿ ನಾವೊಂದು ಚುನಾಯಿತ ಪ್ರತಿನಿಧಿಯಾಗಿ ಬಂದಿರ್ತೀವಿ ರೀ. ಮತ್ತು ಈ ಹೊಲಬರಿ ಹೋಗೋ ರಸ್ತೆ ರೈತರಿಗೆ ಯಾವ ರಸ್ತೆ ಆಗಿರ್ತದೆ ಮತ್ತು ನೀರಿನ ಬೋರೆಲ್ಲ ಆಗ್ಬೇಕು ಇನ್ನು. ಆಮೇಲೆ ಪಂಪ್ಸೆ ಇದನ್ನ ಪೈಪ್ಲೈನ್ ಆಗೋದವ್ರಿ ಸರ್. ಇನ್ನೊಂದು ಒಂದಿಷ್ಟು ಕಾಂಕ್ರೀಟ್ ರಸ್ತೆ ಹೋದವ್ ಸರ್. ಬೊಮ್ಮಾರಿದ್ದಾಗ ಕೆಲಸ ಚಲೋ ಆಗ್ಯಾವ್ರಿ. ಈಗ ಈ ಕಾಂಗ್ರೆಸ್ ಸರ್ಕಾರ ಬಂದಿಂದ ಯಾವ ಕೆಲಸ ಏನಾಗೇ ರೀ. ನಮ್ಮ ಪ್ಲಾಟ್ ಸದ್ಯಕ್ಕಿಲ್ಲ ಸರ್. ಈಗ ಬಡವ್ರು ನಮ್ಮಲ್ಲಿ ಬಡವ್ರು ಭಾಳ ಅದಾರ. ಬಡವ್ರಿಗಿಂತ ಯಾವ ಪ್ಲಾಟ್ ಆಗ್ಯಾಲ್ಲ. 5 ಲಕ್ಷದ ಬೊಮ್ಮಾರಿದ್ದಾಗ ಆಗಿದ್ವು, ತಿರುಗಿಲ್ಲ. ಈಗ 1.5 ಲಕ್ಷ ರೂಪಾಯಿ ಕೊಟ್ಟರೆ ತುಂಬಕ್ಕಾಗುತ್ತೆ ಸರ್ ಬಡವ್ರು. ಮತ್ತು ಈಗ ಎಲ್ಲ ಮಾರ್ಕೆಟ್ ಏರಿಬಿಟ್ಟೈತಿ. ಹಿಂಗಾಗಿ ಹಾಕೊಳಗ ಅವು ಹಣ ಸಾಲಂಗಿಲ್ಲ. ಅದನ್ನು ದಯವಿಟ್ಟು ಒಟ್ಟು ಹೆಚ್ಚಿಗೆ ಮಾಡಿ ಪ್ಲಾಟ್ ಅದು ಹಾಕಿದ್ರೆ ನೀರಿನ ತೊಂದರೆ ಹಾಕಿದ್ರೆ ನಮ್ಗೆ ಅನುಕೂಲ ಆಗತ್ತೆ ಅಂತೇಳಿ ನಾನು ತಮ್ಮಲ್ಲಿ ಕೇಳಿ. ಸ್ಮಶಾನಗಟ್ಟಿ ಐದು ಸರ್ ಮೊದಲಿನಿಂದ. ಆದ್ರೆ ಅದು ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸೇರಿ ಸರ್. ಅದನ್ನು ಹಿಂದೊಮ್ಮೆ ನಮ್ಮ ತಹಸೀಲ್ದಾರ್ಗೆ ಬಿಟ್ಟು ಕೊಟ್ರಿ. ಅಲ್ಲಿ ತಹಸೀಲ್ದಾರ್ ನಾವು ರಿನ್ಯೂವಲ್ ತೊಗೊತೀವಿ ಅಂತ ಹೇಳಿದ್ವಿ. ಅದು ಇನ್ನೂ ಆಗಿಲ್ಲ ಸರ್. ಒಟ್ಟು ಆಗೋ ಅಂಥದ್ರಾಗ ಐತಿ. ಆಗೋ ಅಂಥದ್ರಾಗ ಐತಿ ಸರ್. ಬೆಂಡಿಗೇರಿಯ ಗ್ರಾಮ ಪಂಚಾಯಿತಿಯ ನೂತನ ಉಪಾಧ್ಯಕ್ಷರಾಗಿ ಚನ್ನಬಸಪ್ಪ ಮ್ಯಾಗೇರಿ ಅವರು ಆಯ್ಕೆಯಾಗಿದ್ದಾರೆ. ಇವರು ಅನುಭವವುಳ್ಳವರು ಮತ್ತು ಇಂಥವರು ಅಧ್ಯಕ್ಷರು ಆಗಬೇಕು, ಉಪಾಧ್ಯಕ್ಷರು ಆಗ್ಯಾರ. ಈಗ ಮುಂದಿನ ದಿನಮಾನದಲ್ಲಿ ಅಧ್ಯಕ್ಷರು ಆಗ್ಬೋದು. ಯಾಕಂದ್ರೆ ಅನುಭವ ಹೆಚ್ಚಿಗೆ ಐತಿ. ಈಗ ಇನ್ನೊಂದೇನಪ್ಪ ಅಂತಂದ್ರೆ ಇವರು ಉಪಾಧ್ಯಕ್ಷರು ಆಗ್ಯಾರ ಅಂದ್ರೆ ಒಂದು ತಂದೆ ತಾಯಿ ಪುಣ್ಯ, ದೇವರ ಆಶೀರ್ವಾದ ಮತ್ತು ಗುರುವಿನ ಆಶೀರ್ವಾದ, ಇವ್ರಿಗೆ ಬರ್ತಕ್ಕಂಥ ಎಲ್ಲ ಹಳ್ಳಿಯವರ ಗುರುವಿನ ಆಶೀರ್ವಾದ ಐತಿ. ಮತ್ತು ಮುಂದಿನ ದಿನದಾಗ ಇವರು ಅಧ್ಯಕ್ಷರ ಆಗ್ಬೇಕಂತೇಳಿ ನಾನು SCD ನ್ಯೂಸಿನ ಧನ್ಯವಾದ.